ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಪಿ ಎಫ್ನ ಯಾವ ರೀತಿ ಕ್ಲೈಮ್ ಮಾಡೋದು ಹೇಗೆ, ಅಡ್ವಾನ್ಸ್ನ ತೊಗೊಳೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ಎಲ್ಲೂ ಕನ್ಫ್ಯೂಸ್ ಆಗದೆ ನೀವು ನೀಟಾಗಿ ನಿಮ್ಮ ಪಿ ಎಫ್ನ ನೀವೇ ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಒಂದು 5 ನಿಮಿಷನೂ ಬೇಕಾಗಿಲ್ಲ, ಜಸ್ಟ್ ಒಂದು 2 ನಿಮಿಷದಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದಾಗುತ್ತೆ. ಇದಕ್ಕೆ ಯಾವುದೇ ಪಾಸ್ಬುಕ್ಕು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಂತಾಗಲಿ ಏನು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ KYC ಎಲ್ಲ ಕರೆಕ್ಟಾಗಿದೆ ಅಂತಂದರೆ ನೀವು ಮನೇಲಿ ಕುತ್ಕೊಂಡು ಪಾಸ್ಬುಕ್ ಅಕೌಂಟ್ ನಂಬರ್ನ ಹಾಕಿ ಅಪ್ಲೈನ ಮಾಡ್ಬೋದಾಗುತ್ತೆ. ಬನ್ನಿ ಅಪ್ಲೈನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಚಿಕ್ಕದಾದಂಥ ರಿಕ್ವೆಸ್ಟ್, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ EPF ಅಂತ ಹಾಕಿ, ಇಲ್ಲಾಂದರೆ ಮೆಂಬರ್ ಹೋಮ್ ಅಂತ ಹಾಕೋದು ಪರವಾಗಿಲ್ಲ. ಮೆಂಬರ್ ಹೋಮ್ ಅಂತ ಹಾಕೋದು ಇದು ಲಿಂಕ್ ಓಪನ್ ಆಗುತ್ತೆ. ಮೆಂಬರ್ ಹೋಮ್ ಅಂತ ಅಂದ್ಬಿಟ್ಟು ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು PF ವೆಬ್ಸೈಟ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೋಡ್ತಾ ಇದ್ದಲ್ಲ, ನಾನು ಇದನ್ನು ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿಟ್ಟು ಹೋಗಿ ಚೆಕ್ ಮಾಡ್ಬೋದು. ಇವಾಗಿಲ್ಲಿ UN ನಂಬರು ಮತ್ತು ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ. ಆ್ಯಕ್ಟಿವ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಹೊಸ ಪಾಸ್ವರ್ಡ್ನ ರೀಸೆಂಟಾಗಿ ಅಪ್ಡೇಟ್ ಆಗಿರೋದು ತಿಳಿಸ್ಕೊಟ್ಟಿದ್ದೀನಿ. ಇವಾಗ UN ನಂಬರ್ ಪಾಸ್ವರ್ಡ್ ಹಾಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೈನ್ ಇನ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು OTP ಹೋಗಿರುತ್ತೆ. ಏನು ಮೊಬೈಲ್ ನಂಬರ್ ಲಿಂಕ್ ರಿಜಿಸ್ಟರ್ ಆಗಿರುತ್ತಲ್ಲ, PFಗೆ ಆಗಿರ್ಬೋದು, ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಸೇಮ್ ಒಂದೇ ನಂಬರ್ ಆಗಿರುತ್ತೆ. ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೊಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ತುಂಬ ದಿನ ಆಗಿದೆ ನೀವು ಪಾಸ್ವರ್ಡ್ ಅಂದರೆ ಓಪನ್ ಮಾಡಿ, ನೀವು PFನ ಓಪನ್ ಮಾಡಿ ತುಂಬ ದಿನ ಆಗಿದೆ, ನಿಮ್ಮ ಫೋನಲ್ಲಾದರೆ ಓಪನ್ ಆಗುತ್ತೆ. ಬೇರೆ ಸಿಸ್ಟಮಲ್ಲಿ ಓಪನ್ ಮಾಡಿದಾಗ ನೀವು ತುಂಬ ದಿನ ಆದಾಗ ನೋಡ್ತಾ ಇರ್ಬೋದು OTP ಎಕ್ಸ್ಪೈರಿ ಆಗಿದೆ, ಇನ್ನೊಂದ್ಸಲಿ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದೆ. ಇವಾಗ ಇಲ್ಲಿ ನೀವು ಓಲ್ಡ್ ಪಾಸ್ವರ್ಡ್ನ ಫಸ್ಟು ಕಾಲಮಲ್ಲಿ ಹಾಕ್ಕೋಬೇಕಾಗತ್ತೆ. ಸೆಕೆಂಡು ಹೊಸ ಪಾಸ್ವರ್ಡ್ನ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ ಸೇಮ್ ಅದೇ ರೀತಿ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಜನರೇಟ್ OTP ಅಂತಿದೆಯಲ್ಲ ಕೆಳಗಡೆ ಗೆಟ್ ಆಧಾರ್ OTP ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಆಧಾರ್ OTP ಅಂತ ಹೋಗಿರುತ್ತೆ. ಆಧಾರ್ OTPನ ಹಾಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. OTP ಹ್ಯಾಸ್ ಬಿನ್ ಸೆಂಡ್ ಟು ಇವಾಗ ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ. ಆ OTPನ ಅಲ್ಲಿ ಹಾಕ್ಕೊಂಡು ಚೇಂಜ್ ಪಾಸ್ವರ್ಡ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೋಡ್ತಾ ಇರಲ್ಲ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜಸ್ ಸಕ್ಸಸ್ಫುಲ್ ಎಂದು ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ತೋರಿಸ್ತಾ ಇದೆ. ಆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನೀವು ಲಾಗಿನ್ ಆಗಬೇಕಾಗತ್ತೆ. ನೋಡೋದಲ್ಲ, ಪಾಸ್ವರ್ಡ್ ಏನಾದರೂ ಓಲ್ಡ್ ಪಾಸ್ವರ್ಡ್ ಆಗಿದೆ. ಇವಾಗ 15-20 ಡೇಸ್ಗೆ ಹೊಸ ಪಾಸ್ವರ್ಡ್ನ ಹಾಕೋಬೇಕಾಗತ್ತೆ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದೆ ಮತ್ತು ಮೇನ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ UN ನಂಬರು ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡು ಇವಾಗ ಹೊಸದಾಗಿ ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡಿ. ಸೈನ್ ಇನ್ ಅಂತ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು OTP ಏನು ರಿಜಿಸ್ಟರ್ ಆಗಿರುತ್ತಲ್ಲ ಆಧಾರ್ ಕಾರ್ಡ್ಗೆ ಮತ್ತು PFಗೆ ಮೊಬೈಲ್ ನಂಬರ್ ಸೇಮ್ ಮತ್ತು OTP ಹೋಗುತ್ತೆ. OTP ಹೋದಾಗ ಇಲ್ಲಿ OTPನ ಹಾಕೋಬೇಕಾಗತ್ತೆ. OTPನ ಎಂಟರ್ನ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಇವಾಗ ಲಾಗಿನ್ ಆಗಿದೆ, ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಮೆಂಬರ್ ಹೋಮ್ ಪ್ರೊಫೈಲಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡ್ಬೋದು. ನಿಮ್ಮ ಹೆಸರು, UN ನಂಬರು, ಡೇಟ್ ಆಫ್ ಬರ್ತು, ಜೆಂಡರು ಪ್ರತಿಯೊಂದು ಕೂಡ ನೋಡ್ಬೋದು. ಇಲ್ಲಿ ಕೆಳಗಡೆ ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಯಾವ ಬ್ಯಾಂಕ್ ಲಿಂಕ್ ಆಗಿದೆ, ಮೊಬೈಲ್ ನಂಬರ್, ಇಮೇಲ್ ID ಪ್ರತಿಯೊಂದು ಕೂಡ ನೀವು ಚೆಕ್ ಮಾಡ್ಬೋದಾಗುತ್ತೆ. ಇವಾಗ ಯಾವ ರೀತಿ ಅಮೌಂಟ್ನ ಚೆಕ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ಹೋಮ್ ಪಕ್ಕದಲ್ಲಿ ವ್ಯೂ ಅಂತಿದೆಯಲ್ಲ ಮೇಲ್ಗಡೆ ವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಹೊಸದಾಗಿ ಅಪ್ಡೇಟ್ ಆಗಿದೆ. ಇಲ್ಲಿ ಪಾಸ್ಬುಕ್ ಲೈಟ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇದು ಹೊಸ ಅಪ್ಡೇಟ್ ಆಗಿದೆ. ಇದಕ್ಕೂ ಮುಂಚೆ ಇದು ಓಪನ್ ಆಗ್ತಿರಲಿಲ್ಲ. ಇವಾಗ ಒಂದು 2-3 ತಿಂಗಳಿಂದ ಇದು ಪಾಸ್ಬುಕ್ ಲೈಟ್ ಅನ್ನೋದು ಆಪ್ಷನ್ನ ಬಿಡಲಾಗಿದೆ PFಲ್ಲಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ನೋಡ್ತಾ ಇರಲ್ಲ, ಈ ಥರ ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಯುವರ್ ಮೆಂಬರ್ ID ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಮೆಂಬರ್ ID ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡಿದೆ ಅನ್ನೋದು ತೋರಿಸುತ್ತೆ. ಇದರಲ್ಲಿ ನೀವು ಆ ಕಂಪನಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಯಾವ ಕಂಪನಿ ನೀವು ಚೆಕ್ ಮಾಡಬೇಕು, ಅಮೌಂಟ್ನ ಚೆಕ್ ಮಾಡಬೇಕು ಅಂತಂದರೆ ಪಾಸ್ಬುಕ್ ಓಪನ್ ಆಗದೆ ಇದ್ದಾಗ ಇದನ್ನು ನೀವು ಲೈಟನ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಒಂದು ಐಡಿನ ಸೆಲೆಕ್ಟ್ನ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೋಡಿ ಫಸ್ಟ್ ಇವಾಗ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿ ಸರ್ಚ್ ಅಂತ ಇದಿಲ್ಲ, ಸರ್ಚ್ ಮೇಲೆ ಕೊಟ್ಟರೆ ಅದು ಡೀಟೇಲ್ ಎಲ್ಲ ಓಪನ್ ಆಗಿಬಿಡುತ್ತೆ. ಇಲ್ಲಿ ಯಾವ ತಿಂಗಳು ಎಷ್ಟು ಕಟ್ ಆಗಿದೆ, ಯಾವುದು ಎಷ್ಟು ಅನ್ನೋದು ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ. ಹೀಗೆ ಲಾಸ್ಟ್ ಕೆಳಗಡೆ ಬಂದರೆ ಇಲ್ಲಿ ನಿಮ್ಮ PF ಅಮೌಂಟ್ ಎಷ್ಟಿದೆ ಮತ್ತು ನಿಮ್ಮ ಕಂಪನಿ ಅಮೌಂಟ್ ಎಷ್ಟಿದೆ ಅಂತ ನೋಡ್ಬೋದು. ಎಂಪ್ಲಾಯರ್ ಶೇರು, ಎಂಪ್ಲಾಯಿ ಶೇರು ಪ್ರತಿಯೊಂದು ಕೂಡ ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ ಅಮೌಂಟು ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ.
ಇದರಲ್ಲಿ ಎಂಪ್ಲಾಯರ್ ಶೇರ್ನ ನೀವು ತೊಗೊಳಕ್ಕಾಗಲ್ಲ, ಎಂಪ್ಲಾಯಿ ಶೇರ್ನ ನೀವು ತೊಗೊಬೋದು. ಎಂಪ್ಲಾಯಿ ಶೇರ್ ಎಷ್ಟಿದೆಯೋ ಅಷ್ಟು ಅಮೌಂಟ್ನ ಬೇಕಾದ್ರೆ ನೀವು ಕ್ಲೈಮ್ನ ಮಾಡ್ಕೊಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ನಿಮ್ಮ ಪಾಸ್ಬುಕ್ನ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿನಿ. ಇವಾಗ ಇದರಲ್ಲಿ ಎಷ್ಟು ಅಮೌಂಟ್ ಇದೆ ನೋಡಿದ್ರೆ ಇವಾಗ ಆದಮೇಲೆ ವಾಪಸ್ ನೀವು ಅಪ್ಲೈನ ಮಾಡಬೇಕು ಅಂದರೆ ಇಲ್ಲಿ ನೀವು ವಾಪಸ್ ಇಲ್ಲಿ ಮೇಲೆ ಆನ್ಲೈನ್ ಅಂತಿದೆಯಲ್ಲ, ಆನ್ಲೈನ್ ಸರ್ವಿಸಸ್ ಅಂತ ಅಂದ್ಬಿಟ್ಟು ಲಾಸ್ಟಲ್ಲೇ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಕ್ಲೈಮ್ ಅಂತ ಇದೆಯಲ್ಲ, ಫಸ್ಟ್ ಒಂದು ಕ್ಲೈಮ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲೈಮ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇತ್ತು ಆನ್ಲೈನ್ ಕ್ಲೈಮ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪಾಸ್ಬುಕ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ. ಏನು ಪಾಸ್ಬುಕ್ ಡೀಟೇಲ್ಸ್ ಅಂತ ಹೇಳ್ತೀನಿ. ಆಮೇಲೆ ಫಸ್ಟು ನೀವು ಟ್ರ್ಯಾಕ್ ಮಾಡಬೇಕು ಅಂದರೆ ಇದಕ್ಕೂ ಮುಂಚೆ ಅಪ್ಲೈ ಮಾಡಿದ್ದು ಯಾವ ಸ್ಟೇಜಲ್ಲಿದೆ ಅನ್ನೋದು ಕೂಡ ನೋಡ್ಬೋದಾಗುತ್ತೆ. ಟ್ರ್ಯಾಕ್ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಟೈಮ್ ನೀವು ಅಪ್ಲೈ ಮಾಡಿದ, ಎಷ್ಟು ಟೈಮ್ ಸಕ್ಸಸ್ಫುಲ್ ಆಗಿದೆ, ಕ್ಲೈಮ್ ಆಗಿದೆ, ಸೆಟಲ್ ಆಗಿದೆ, ಎಷ್ಟು ಟೈಮ್ ರಿಜೆಕ್ಟ್ ಆಗಿದೆ, ಯಾವ ಟೈಮ್ ನೀವು ಅಪ್ಲೈ ಮಾಡಿದ, ಎಷ್ಟು ಟೈಮ್ ಅಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಬಂದ್ಬಿಡ್ತೀವಿ. ಯಾವ ಡೇಟಲ್ಲಿ ಅಪ್ಲೈ ಮಾಡಿದ್ದು, ಯಾವ ಟೈಮಲ್ಲಿ ಅಪ್ಲೈ ಮಾಡಿದ್ದೀರಾ ಅನ್ನೋದು ಪೂರ್ತಿ, ಮತ್ತು ಅದಾದಮೇಲೆ ನಿಮಗೆ ಕ್ಲೈಮ್ ಸೆಟಲ್ ಆಗಿದೆ ಯಾವಾಗ ಅನ್ನೋದು ಕೂಡ ಇಲ್ಲಿ ಡೀಟೇಲ್ ನೋಡ್ಬೋದು. ಇವಾಗ ಅಪ್ಲೈ ಮಾಡೋದನ್ನ ತಿಳಿಸ್ಕೊಡ್ತೀನಿ. ನೋಡೋದಲ್ಲ ಟ್ರ್ಯಾಕ್ ಮಾಡೋದು ನೋಡಿದ್ರೆ ಇವಾಗ ಅಪ್ಲಿಕೇಶನ್ ವಾಪಸ್ ನೀವು ಆನ್ಲೈನ್ ಸರ್ವಿಸಿಗೆ ಬಂದು ಕ್ಲೈಮ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಈ ಥರ ಪೇಜ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಅಂತ ಇದೆಯಲ್ಲ, ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ, ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಹಾಕೋಬೇಕಾಗತ್ತೆ. ಇದೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಆಗಿದೆ, ನಿಮ್ಮ ಡೀಟೇಲ್ಸ್ ಎಲ್ಲ KYC ಆಗಿರೋ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಜಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅಕೌಂಟ್ ನಂಬರ್ನ ಎಂಟರ್ನ ಮಾಡಿ ಮತ್ತು ಇಲ್ಲಿ ವೆರಿಫೈ ಅಂತಿದ್ದಿಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಯಾವ ಬ್ಯಾಂಕ್ ಲಿಂಕ್ ಆಗಿದೆಯೋ ಆ ಬ್ಯಾಂಕ್ ನೇಮ್ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ, ಅದೇ ಬ್ಯಾಂಕ್ ಅಕೌಂಟ್ ನಂಬರ್ನ ಹಾಕ್ಕೊಂಡು ವೆರಿಫೈ ಅಂತ ಕೊಟ್ಟರೆ ನಿಮ್ಮ ವೆರಿಫೈ ಆಗುತ್ತೆ, ಅಕೌಂಟು ವೆರಿಫೈ ಆಗುತ್ತೆ. ಇಲ್ಲಿ ಎಸ್ ಅಂತ ಕೊಡಿ, ಎಸ್ ಅಂತ ಕೊಟ್ಟು ಕೆಳಗಡೆ ಬಂದರೆ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ, ಕ್ಲೈಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲೈಮ್ ಅಪ್ಲೈ ಮಾಡಬೇಕಾಗತ್ತೆ. ನೋಡ್ತಾ ಇದ್ದಲ್ಲ, ಇಲ್ಲಿ ಕ್ಲೈಮ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಪರ್ಸನ್ ವಿತ್ಡ್ರಾವಲ್ ಅಂತ ಅಂದ್ಬಿಟ್ಟು PF ಅಡ್ವಾನ್ಸು ಆಗಲಿ ಫೈನಲ್ ಅಡ್ವಾನ್ಸ್ ಆಗಲಿ ಇಲ್ಲಿ ತೊಗೊಬೋದಾಗಿರುತ್ತೆ. ಇವಾಗ ಇಲ್ಲಿ ನಾನು ಅಪ್ಲೈ ಮಾಡ್ತಿದ್ದೆ ಅಡ್ವಾನ್ಸ್ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ಐ ವಾಂಟ್ ಟು ಅಪ್ಲೈ ಫಾರ್ ಅಂತ ಇದ್ದಿಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ PF ಅಡ್ವಾನ್ಸ್ ಅಂತ ತೋರಿಸ್ತಾ ಇದೆ. ಫಾರ್ಮ್ ನಂಬರ್ 31 ಅಂತ, ಫಾರ್ಮ್ ನಂಬರ್ 31 ಸೆಲೆಕ್ಟ್ನ ಮಾಡ್ಕೊಂಡು ಒಂದೇ ತೋರಿಸ್ತಿದ್ದು. ಒಂದು ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಬಂದರೆ ನೆಕ್ಸ್ಟು ಸೆಲೆಕ್ಟ್ ಆಗಿದ ತಕ್ಷಣ ನೆಕ್ಸ್ಟ್ ಸರ್ವಿಸ್ ಎಲ್ಲ ಓಪನ್ ಆಗಿದೆ. ಇಲ್ಲಿ ಸೆಲೆಕ್ಟ್ ಯುವರ್ ಸರ್ವಿಸ್ ಅಂತ ಕೇಳ್ತಾರೆ. ಅಂದರೆ ಎಷ್ಟು ಕಂಪನಿ ಮಾಡಿದೆ ಅಷ್ಟು ಕಂಪನಿ ಇಲ್ಲಿ ತೋರಿಸುತ್ತೆ. ಒಂದೇ ಕಂಪನಿ ಇದೆ, ಒಂದೇ ಕಂಪನಿ ಲಿಸ್ಟ್ ತೋರಿಸುತ್ತೆ. ಇಲ್ಲಿ 3 ಇರೋದ್ರಿಂದ 3 ತೋರಿಸ್ತಾ ಇದೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವ ಕಂಪನಿ ಅಂತ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಯಾವ ಕಾರಣಕ್ಕೋಸ್ಕರ ನೀವು ಅಮೌಂಟ್ನ ತೊಗೊತಾ ಇದ್ದ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಏನು ರೀಸನ್ಗೆ ನಿಮ್ಗೆ ಅಮೌಂಟ್ ಬೇಕಾಗಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನ ಇಲ್ಲಿ ಹಾಕೋಬೇಕಾಗತ್ತೆ. ನಿಮ್ಮ ಅಮೌಂಟ್ ನೋಡ್ಕೊಂಡು ನಿಮ್ಮ ಹಾಕೋಬೇಕಾಗತ್ತೆ. ಅಮೌಂಟ್ ಹಾಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಅಡ್ರೆಸ್ನ ಹಾಕ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಇರೋವಂಥ ಅಡ್ರೆಸ್ನ ನೀವು ಹಾಕ್ಕೊಂಡ್ರು ಪರವಾಗಿಲ್ಲ. ಇಲ್ಲ ಆಧಾರ್ ಕಾರ್ಡಲ್ಲಿ ಇರೋವಂಥ ಅಡ್ರೆಸ್ನ ಪಿನ್ ಕೋಡ್ ಸಮೇತ ಹಾಕೋಬೇಕಾಗತ್ತೆ. ಯಾವ ಸ್ಟೇಟು, ಯಾವ ಡಿಸ್ಟ್ರಿಕ್ಕು, ಯಾವ ಊರು ಬರುತ್ತೆ. ಅದಾದಮೇಲೆ ಪಿನ್ ಕೋಡ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಲಾಸ್ಟಲ್ಲಿ ಗೆಟ್ ಮೊಬೈಲ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೊಂದು OTP ಹೋಗುತ್ತೆ. ಏನು ಮೊಬೈಲ್ ನಂಬರ್ ನೋಡ್ತಾ ಇದೆಯಲ್ಲ, OTP ಸೆಂಟ್ ಸಕ್ಸಸ್ಫುಲಿ ಆನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ವಿತ್ EPFO ಅಂತ ತೋರಿಸ್ತಾ ಇದೆ. ಏನು EPFಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ ID ನಂಬರ್ ನೋಡ್ತಾ ಇರ್ಬೋದು. ಆ IDಗೆ ಮ್ಯಾಚ್ ಆಗೋಂಥ OTP ಇರುತ್ತೆ. ಅಲ್ಲಿ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ OTPನ ಎಂಟರ್ ಮಾಡಿ ವೆರಿಫೈ OTP ಆ್ಯಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇವಾಗ ನಿಮ್ಮ ಕ್ಲೈಮು ಸಬ್ಮಿಟ್ ಆಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಸಬ್ಮಿಟ್ ಆಗಿದೆ. ಮೊಬೈಲ್ OTP ಹ್ಯಾಸ್ ಬೀನ್ ವೆರಿಫೈಡ್ ಆ್ಯಂಡ್ PF ಅಡ್ವಾನ್ಸ್ ಕ್ಲೈಮ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ. ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಕ್ನಾಲೆಜ್ಮೆಂಟ್ ಕೂಡ ನೋಡ್ಬೋದಾಗಿದೆ. ಇದರಲ್ಲಿ ನೀವು ಯಾವ ಡೇಟ್ಗೆ ಅಪ್ಲೈ ಮಾಡಿರ್ಬೋದು, ಏನಕ್ಕೆ ಅಪ್ಲೈ ಮಾಡಿದ್ರಿ, ಎಷ್ಟು ಅಮೌಂಟ್ ಅಪ್ಲೈ ಮಾಡಿದೆ ಪ್ರತಿಯೊಂದು ಕೂಡ ಇರುತ್ತೆ. ನೀವು ನಿಮ್ಮ ಅಕೌಂಟಲ್ಲಿ ಎಷ್ಟೇ ಸಲ ಅಪ್ಲೈ ಮಾಡೋದು ನಾನು ಟ್ರ್ಯಾಕ್ ಅಪ್ಲಿಕೇಶನಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಎಷ್ಟು ಸಲ ಅಪ್ಲೈ ಮಾಡೋದು ಆ ಲಿಸ್ಟಲ್ಲಿ ನಿಮ್ಮ ಅಪ್ಲಿಕೇಶನ್ ಡೇಟು ನೀವು ಇರುತ್ತೆ. ಅದರಲ್ಲಿ ರಿಜೆಕ್ಟ್ ಆದರೂ ಕೂಡ ಅಲ್ಲಿ ತೋರಿಸುತ್ತೆ, ಸಕ್ಸಸ್ ಆದರೂ ಕೂಡ ನಿಮ್ಮ ಕ್ಲೈಮ್ ಸಕ್ಸಸ್ ಆದರೂ ಕೂಡ ನಿಮ್ಗೆ ಅಲ್ಲಿ ತೋರಿಸುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ. ಇದು ಜಸ್ಟ್ ನಿಮಗೆ ಒಂದು ವಾರ ಇಲ್ಲ ಅಂದರೆ ಒಂದು 3-4 ಡೇಸಲ್ಲಿ ನಿಮ್ಮ ಅಮೌಂಟ್ ಕೂಡ ನಿಮಗೆ ಸೆಟ್ಲ್ ಆಗಿ ನೀವು ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿರ್ತಲ್ಲ ಆ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಅಮೌಂಟ್ ಕೂಡ ಸೆಟಲ್ಮೆಂಟ್ ಆಗುತ್ತೆ. ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮ್ಮ PF ಕ್ಲೈಮ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಅಡ್ವಾನ್ಸ್ನ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊತೀನಿ, ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.